ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ಜೋರಾಗ್ತಾ ಇದೆ. ಕಚ್ಚಾ ತೈಲದ ಬೆಲೆ ಶೇಕಡ 14ರಷ್ಟು ದುಬಾರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಮುಂದಿನ ವಾರ ಪ್ರತಿ ಬ್ಯಾರೆಲ್ ತೈಲ ಶೇಕಡ 20ರಷ್ಟು ಏರಿಕೆಯಾಗುವಂತಹ ಚಾನ್ಸಸ್ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮತ್ತಷ್ಟು ಜಾಸ್ತಿ ಆಗಬಹುದು. ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ಆವರಿಸಿರೋದ್ರಿಂದ, ಯುದ್ಧ ನಡೀತಾ ಇರೋದ್ರಿಂದ, ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಕ್ಷೀಣಿಸ್ತಾ ಇರೋದ್ರಿಂದ ಈಗ ಅದರ ಇಂಪ್ಯಾಕ್ಟ್ ಪೆಟ್ರೋಲ್ ಡೀಸೆಲ್ ಮೇಲೆ ಏರಿಕೆಯಾಗುವಂತಹ ಸಾಧ್ಯತೆ. ಮುಂದಿನ ವಾರ ಪ್ರತಿ ಬ್ಯಾರೆಲ್ನ ತೈಲದ ಬೆಲೆ ಶೇಕಡ 20ರಷ್ಟು ಏರಿಕೆ ಆಗಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ. ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದ್ದೇ ಆದರೆ ಅದು ಮತ್ತೆ ಪೆಟ್ರೋಲ್ ಡೀಸೆಲ್ ಮೇಲೆ ಬೀಳುತ್ತೆ. ಹಾಗಾಗಿ ಇದರ ಪರಿಣಾಮ ಏನಿದೆ ಅದು ಈಗ ಭಾರತದ ಮೇಲೂ ಕೂಡ ಬೀಳುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಕುಕ್ಕಿಂಗ್ ಆಯಿಲ್ನ ರೇಟ್ 2ರಿಂದ 3 ರೂಪಾಯಿ ಏರಿಕೆ ಆಗಿದೆ. ಈಗ ಅದರ ಇಂಪ್ಯಾಕ್ಟ್ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಕೂಡ ತಟ್ಟುತ್ತೆ ಅನ್ನುವಂತಹ ಮಾತು. ಹಾಗಾದರೆ ಭಾರತಕ್ಕೆ ಪೆಟ್ರೋಲ್ ಶಾಕ್ ಈ ಯುದ್ಧದಿಂದ ಹೇಗೆ ಎದುರಾಗುತ್ತೆ? ಇಸ್ರೇಲ್ ಇರಾನ್ ಸಂಘರ್ಷದಿಂದ ಭಾರತಕ್ಕೆ ಆಘಾತ ಹೇಗೆ? ಕಚ್ಚಾ ತೈಲದ ಬೆಲೆ ಶೇಕಡ 14ರಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ, ಚಾನ್ಸಸ್ ಇದೆ ಅಂಥೇಳಿ ತಜ್ಞರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಯಾಕಾಗಿ ಅಂದರೆ ಶೇಕಡ 80ರಷ್ಟು ಕಚ್ಚಾ ತೈಲವನ್ನು ನಾವು ಆಮದು ಮಾಡಿಕೊಳ್ತಾ ಇರುವಂಥದ್ದು ಎಲ್ಲಿಂದ? ಇರಾನ್ನಿಂದ. ಭಾರತಕ್ಕೆ ಪ್ರತಿನಿತ್ಯ 39 ಲಕ್ಷ ಬ್ಯಾರೆಲ್ನ ಕಚ್ಚಾ ತೈಲದ ಅಗತ್ಯ ಇದೆ. ಅದನ್ನು ನಾವು ಇರಾನ್ ಕಂಟ್ರಿಯಿಂದ ಆಮದು ಮಾಡಿಕೊಳ್ತಾ ಇದ್ದೇವೆ. ಸದ್ಯದರಲ್ಲಿಯೇ ಪ್ರತಿ ಬ್ಯಾರೆಲ್ನ ತೈಲ ಶೇಕಡ 20ರಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಬ್ಯಾರೆಲ್ ತೈಲದ ಬೆಲೆ ಏರಿಕೆ ಆಗಿದ್ದೇ ಆದರೆ ಅದು ದೇಶದ ಒಳಗಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಗೂ ಕೂಡ ಕಾರಣವಾಗುತ್ತೆ. ಹಾಗಾಗಿ ಈ ಎರಡು ದೇಶಗಳ ಯುದ್ಧ ನೇರವಾಗಿ ಭಾರತದ ಮೇಲೆ ಪರಿಣಾಮ ಬೀರ್ತಾ ಇದೆ. ನೇರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯ ಏರಿಕೆ ಮೇಲೆ ಪರಿಣಾಮ ಬೀರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಇರಾನು ಇಸ್ರೇಲ್ ನಡುವೆ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ಅದರಿಂದ ಈಗ ತೈಲ ಬೆಲೆಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಬಹುದು, ಏರಿಕೆ ಆಗಬಹುದು ಅನ್ನುವಂತಹ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅಂಥೇಳಿ, ಯಾವ ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗಬಹುದು ಅಂಥೇಳಿ ಈ ಯುದ್ಧದಿಂದ? ಮಾದೇಶ್ ಪ್ರೇಮ, ಇದೇನಾದರೂ ಸುದೀರ್ಘವಾಗಿ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ 14% ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ. ಜೊತೆಗೆ ಬ್ಯಾರೆಲ್ನ ಬೆಲೆ 20% ಅಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅಂತ ಈಗಾಗಲೇ ಆರ್ಥಿಕ ತಜ್ಞರು ಪ್ರಿಡಿಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಇರಾನ್ ಏನಿದೆ, ಇರಾನ್ ಜಲಸಂಧಿ ಅಂದರೆ ಹರ್ಮುಜ್ ಜಲಸಂಧಿ ಏನು ಬರುತ್ತೆ ಅದು ಇರಾನ್ನಲ್ಲಿರುವಂಥದ್ದು. ಇರಾನ್ ಅದನ್ನು ಮೇಂಟೈನ್ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಆ ಹರ್ಮುಜ್ ಜಲಸಂಧಿಯನ್ನೇನಾದರೂ ಬಂದ್ ಮಾಡಿದ್ರೆ ಆ ಪೆಟ್ರೋಲ್ ಬರುವಂಥದ್ದೇನಿದೆ ಅದು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಬಿಟ್ಟರೆ ಇನ್ನೊಂದು ವೇ ಅಂದರೆ ಅದು ಸುತ್ತಾಕೊಂಡ್ಬರ್ಬೇಕಾಗುತ್ತೆ, ತುಂಬಾ ವ್ಯಯ ಮಾಡಬೇಕಾಗುತ್ತೆ, ಹೆಚ್ಚಾಗಿ ಖರ್ಚಾಗುತ್ತೆ. ಈಗಾಗಲೇ ಹೆಚ್ಚಿನ ಬೆಲೆ ಆಗ್ತಾ ಇದೆ ಈ ಕಚ್ಚಾ ತೈಲ ಆಗಿರ್ಬೋದು, ಬ್ಯಾರೆಲ್ನ ಬೆಲೆ ಆಗಿರ್ಬೋದು. ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಹೊಡೆತ ಈ ಏನು ಏಷ್ಯಾ ರಾಷ್ಟ್ರಗಳಿದ್ದಾವೆ ಅವುಗಳಿಗೆ ಆಗ್ತಾ ಇರುವಂಥದ್ದು, ಪೂರ್ವ ಭಾಗಕ್ಕೆ ಆಗ್ತಾ ಇರುವಂಥದ್ದು. ಈ ಒಂದು ವೇಳೆ ಆ ಹರ್ಮುಜ್ ಜಲಸಂಧಿಯನ್ನೇನಾದರೂ ಬಂದ್ ಮಾಡಿದ್ರೆ ಏನು 80% ತೈಲ ಏನು ರಫ್ತಾಗ್ತಾ ಇತ್ತು, ಆಮದಾಗ್ತಾ ಇತ್ತು, ಆಮದು ಸಂಪೂರ್ಣವಾಗಿ ಬಂದ್ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಈ ಹರ್ಮುಜ್ನಿಂದಾಗಿ ಬೇರೆ ಬೇರೆ ಅಂದರೆ 80% ಏನು ತೈಲ ಏನಿದೆ ಅದು ಕೇವಲ ಇರಾನ್ನಿಂದ ಮಾತ್ರ ಅಲ್ಲ, ಆ ಅರಬ್ ಕಂಟ್ರಿಗಳೇನಿದ್ದಾವೆ ಆ ಅರಬ್ ಕಂಟ್ರಿಗಳಿಂದೆಲ್ಲ ಕೂಡ ಭಾರತ ಆಮದು ಮಾಡಿಕೊಳ್ಳುತ್ತೆ 80% ಆಯಿಲನ್ನು. ಅವು ಬರುವಂಥ ಆ ಜಲಸಂಧಿ ಏನಿದೆ ಅದನ್ನು ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಭಾರತಕ್ಕಾಗುತ್ತೆ. ಭಾರತ ಮಾತ್ರ ಅಲ್ಲ, ಪೂರ್ವ ದೇಶಗಳೇನಿದ್ದಾವೆ ಆ ಎಲ್ಲ ದೇಶಗಳ ಮೇಲೂ ಕೂಡ ಎಫೆಕ್ಟ್ ಗ್ಯಾರಂಟಿ ಆಗುತ್ತೆ. ಮುಂದಿನ ವಾರದ ಒಳಗಾಗಿ ಅಂದರೆ ಇದೇನೋ ಸುದೀರ್ಘವಾಗಿ ನಡೆದಷ್ಟು ಭಾರತಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಆಗುವಂಥದ್ದು ಗ್ಯಾರಂಟಿ ಅಂತ ಈಗ ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.